ಜನರ ಗಮನ ಬೇರೆಡೆ ಸೆಳೆದು ವಿಷಯಾಂತರ ಮಾಡುವುದರಲ್ಲಿ ಸಿಎಂ ಸಿದ್ದರಾಮಯ್ಯ ನಿಸ್ಸೀಮರು. ಅವರು ಪ್ರಚಲಿತ ವಿಷಯ ಬಿಟ್ಟು ಇನ್ನೊಂದು ವಿಷಯ ತಂದು ಜನರ ಗಮನ ಸೆಳೆಯಲು ಸಿಎಂ ಹೊರಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯಗೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್ ತಿರುಗೇಟು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಆಮಿಷ ಒಡ್ಡಿ ಸರ್ಕಾರ ಬೀಳಿಸಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿರೋ ಸಿಎಂ ವಿಷಯಾಂತರ ಮಾಡುವುದರಲ್ಲಿ ಅವರು ನಿಪುಣರಾಗಿದ್ದಾರೆ. ಸದ್ಯ ಈಗ ಇಡೀ ರಾಜ್ಯದಲ್ಲಿ ಪ್ರವಾಹ ಬಂದಿದೆ, 1 ರೂಪಾಯಿ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಸಿಎಂ ಆದ ಮೇಲೆ ಮನೆ ಬಿದ್ದವರಿಗೆ 1 ಪೈಸಾ ಕೂಡ ಅನುದಾನ ಕೊಟ್ಟಿಲ್ಲ, ಬೆಳೆ ಪರಿಹಾರವೂ ಕೂಡ ಬಿಡುಗಡೆಯಾಗಿಲ್ಲ. ಈ ನಡುವೆ ಈ ಒಂದು ರೀತಿಯ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಅಂತ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಸರ್ಕಾರದ ವಿರುದ್ಧ ಹಾಗೂ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ವಿಷಯಾಂತರ ಮಾಡೋದರಲ್ಲಿ ಅತ್ಯಂತ ದೊಡ್ಡ ಪ್ರವೀಣರು ಯಾರಾದರೂ ಇದ್ರೆ ಅದು ಸಿಎಂ ಸಿದ್ದರಾಮಯ್ಯನವರು. ಯಾವ ವಿಷಯ ಇರ್ತೈತಿ ಅದನ್ನು ವಿಷಯಾಂತರ ಮಾಡಿ ಜನರ ಲಕ್ಷ್ಯ ಬೇರೆ ಕಡೆ ಹೋಗುವಂಗೆ ಮಾಡೋದರಲ್ಲಿ ಅವರು ನಿಷ್ಣಾತರಾಗಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಹ ಬಂದೈತಿ, ರೈತರಿಗೆ ಒಂದೊಂದು ರೂಪಾಯಿ ಪ್ರವಾಹದ ಪರಿಹಾರ ಕೊಟ್ಟಿಲ್ಲ, ಮನೆಗಳು ಬಿದ್ದಾವು. ನಮ್ಮ ಸರ್ಕಾರ ಇದ್ದಾಗ ಬಿದ್ದಂಥ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಹೊಸ ಮನೆ ಕಟ್ಸುವಂಥ ಕೆಲಸ ಮಾಡಿದ್ವಿ. ಇವರು ಒಂದೊಂದು ಮನೆಗೆ 1 ಪೈಸಾ ಕೊಟ್ಟಿಲ್ಲ. ಆಮೇಲೆ ಬೆಳೆ ಪರಿಹಾರ ಕೊಟ್ಟಿಲ್ಲ, ಪ್ರವಾಹ ಪರಿಹಾರ ಕೊಟ್ಟಿಲ್ಲ. ಇಡೀ ರಾಜ್ಯದಲ್ಲಿ ಅವ್ರದ್ದು ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಖರ್ಗೆ ಅವರೇ ಹೇಳಿದ್ದಾರೆ, ಒಂದು ಹಿಡಿ ಬುಟ್ಟಿ ಮಣ್ಣು ಹಾಕಾತಿಲ್ಲ ಯಾರು ಹಸಿದಾಗ ಅಂತೇಳಿ. ಅಭಿವೃದ್ಧಿ ಕೆಲಸ ಶೂನ್ಯ. ಅದ್ರ ಜೊತೆ ದಿನಕ್ಕೊಂದು ಹಗರಣ ಇವರು ಹೊರಬರತ್ತವು. ಈ ರಾಜ್ಯದಲ್ಲಿ ವಿಷಯಾಂತರ ಮಾಡೋದರಲ್ಲಿ ಅತ್ಯಂತ ದೊಡ್ಡ ಪ್ರವೀಣರು ಯಾರಾದರೂ ಇದ್ರೆ ಅದು ಸಿಎಂ ಸಿದ್ದರಾಮಯ್ಯನವರು. ಯಾವ ವಿಷಯ ಇರ್ತೈತಿ ಅದನ್ನು ವಿಷಯಾಂತರ ಮಾಡಿ ಜನರ ಲಕ್ಷ್ಯ ಬೇರೆ ಕಡೆ ಹೋಗುವಂಗೆ ಮಾಡೋದರಲ್ಲಿ ಅವರು ನಿಷ್ಣಾತರಾಗಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಹ ಬಂದೈತಿ, ರೈತರಿಗೆ ಒಂದೊಂದು ರೂಪಾಯಿ ಪ್ರವಾಹದ ಪರಿಹಾರ ಕೊಟ್ಟಿಲ್ಲ, ಮನೆಗಳು ಬಿದ್ದಾವು. ನಮ್ಮ ಸರ್ಕಾರ ಇದ್ದಾಗ ಬಿದ್ದಂಥ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಹೊಸ ಮನೆ ಕಟ್ಸುವಂಥ ಕೆಲಸ ಮಾಡಿದ್ವಿ. ಇವರು ಒಂದೊಂದು ಮನೆಗೆ 1 ಪೈಸಾ ಕೊಟ್ಟಿಲ್ಲ. ಆಮೇಲೆ ಬೆಳೆ ಪರಿಹಾರ ಕೊಟ್ಟಿಲ್ಲ, ಪ್ರವಾಹ ಪರಿಹಾರ ಕೊಟ್ಟಿಲ್ಲ. ಇಡೀ ರಾಜ್ಯದಲ್ಲಿ ಅವ್ರದ್ದು ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಖರ್ಗೆ ಅವರೇ ಹೇಳಿದ್ದಾರೆ, ಒಂದು ಹಿಡಿ ಬುಟ್ಟಿ ಮಣ್ಣು ಹಾಕಾತಿಲ್ಲ ಯಾರು ಹಸಿದಾಗ ಅಂತೇಳಿ. ಅಭಿವೃದ್ಧಿ ಕೆಲಸ ಶೂನ್ಯ. ಅದ್ರ ಜೊತೆ ದಿನಕ್ಕೊಂದು ಹಗರಣ ಇವರು ಹೊರಬರತ್ತವು. ಈ ರಾಜ್ಯದಲ್ಲಿ ವಿಷಯಾಂತರ ಮಾಡೋದರಲ್ಲಿ ಅತ್ಯಂತ ದೊಡ್ಡ ಪ್ರವೀಣರು ಯಾರಾದರೂ ಇದ್ರೆ ಅದು ಸಿಎಂ ಸಿದ್ದರಾಮಯ್ಯನವರು. ಯಾವ ವಿಷಯ ಇರ್ತೈತಿ ಅದನ್ನು ವಿಷಯಾಂತರ ಮಾಡಿ ಜನರು